ಸಂಘರ್ಷ ಇನ್ನೂ ಮುಗಿದಿಲ್ಲ, ಮುಗಿಯೋ ಸೂಚನೆ ಸಿಗ್ತಾ ಇಲ್ಲ. ಈಗ ಆ ಸಂಘರ್ಷಕ್ಕೆ ಅಲ್ಪ ವಿರಾಮ ಬಿದ್ದಿದೆ. ನಾವಿನ್ ಮುಂದೆ ಆ ಬಗ್ಗೆ ಯೋಚನೆ ಮಾಡಲ್ಲ, ಹೈಕಮಾಂಡ್ ಹೇಳಿದಂತೆ ಕೇಳ್ಕೊಂಡು ಆಡಳಿತ ನಡೆಸ್ತೀವಿ ಅಂತಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಈ ಬೆನ್ನಲ್ಲೇ ಮತ್ತೊಂದು ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಡೇಟ್ ಫಿಕ್ಸ್ ಆಗಿರೋದು ಕುತೂಹಲ ಕೆರಳಿಸ್ತಿದೆ. ನನಗೆ ಡಿ.ಕೆ. ಶಿವಕುಮಾರ್ಗೆ ಯಾವುದೇ ಡಿಫರೆನ್ಸಸ್ ಇಲ್ಲ. ನಾವಿಬ್ಬರೂ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಹಾಗೆ ಕೇಳೋದು. ನಮ್ದು ಒಂದೇ ಒಂದು ಗುಂಪು, ಕಾಂಗ್ರೆಸ್ ಗುಂಪು. ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ನಾವಿಬ್ಬರೂ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಏನೋ ಅಂದ್ಕೊಂಡ್ರು, ಏನೋ ಯೋಚನೆ ಮಾಡಿದ್ರು, ಏನೇನೋ ಯೋಚನೆ ಮಾಡಿದ್ರು. ರಾಜ್ಯ ರಾಜಕೀಯಕ್ಕೆ ಒಂದು ತಿರುವು ಸಿಗತ್ತೆ ಅಂತ ಭಾವಿಸಿದ್ರು. ಸಿಎಂ ಕುರ್ಚಿಯಲ್ಲಿ ಯಾರು ಕೂತ್ಕೋತಾರೆ ಅನ್ನೋದಕ್ಕೆ ಕ್ಲಾರಿಟಿ ಸಿಗತ್ತೆ ಅಂತ ಅಂದಾಜು ಮಾಡಿದ್ರು. ಒಟ್ನಲ್ಲಿ ಕಾಂಗ್ರೆಸ್ನಲ್ಲಿ ರಾಜಕೀಯ ಕ್ರಾಂತಿಯಾಗೋದು ಫಿಕ್ಸ್ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಅದ್ಯಾವುದೂ ಸಿಕ್ಕೇ ಇಲ್ಲ. ಸಿಎಂ ಕುರ್ಚಿ ವಿಚಾರವಾಗಿ ಸಿಗಬೇಕಿದ್ದ ಕ್ಲಾರಿಟಿ ಸಿಗಲೇ ಇಲ್ಲ. ಕನಿಷ್ಠ ಪಕ್ಷ ಪವರ್ ಶೇರಿಂಗ್ ಬಗ್ಗೆ ಒಪ್ಪಂದವಾಗಿತ್ತೋ ಆಗಿಲ್ವೋ ಅನ್ನೋದಕ್ಕೆ ಕೂಡ ಸ್ಪಷ್ಟನೆ ದೊರಕಲೇ ಇಲ್ಲ. ಶನಿವಾರದ ಸಸ್ಪೆನ್ಸ್ ಮತ್ತೊಂದು ವಾರಕ್ಕೆ ಪೋಸ್ಟ್ಪೋನ್ ಆಗಿದೆ. ಶನಿವಾರದ ಸಸ್ಪೆನ್ಸ್ ಆಗಿ ಉಳ್ಕೊಂಡಿದೆ. ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಎಲ್ಲ ಗೊಂದಲ ಸಂಘರ್ಷಗಳಿಗೆ ಅಲ್ಪ ವಿರಾಮ ಇಟ್ಟು ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಂಡ್ ಡಿಸಿಎಂ ಡಿ.ಕೆ. ಶಿವಕುಮಾರ್. ಸಿಎಂ ಕುರ್ಚಿ ಬಿಕ್ಕಟ್ಟಿಗೆ ಬ್ರೇಕ್ಫಾಸ್ಟ್ನಿಂದ ಅಲ್ಪ ವಿರಾಮ. ದಿಲ್ಲಿಗೆ ಹೋಗೋದು ಬಿಟ್ಟು ಇಲ್ಲದೆ ಮಾತಾಡ್ಕೊಂಡಿದ್ದೇಕೆ ಸಿಎಂ ಡಿಸಿಎಂ? ಡಿಸೆಂಬರ್ 2ಕ್ಕೆ ಇನ್ನೊಂದು ಊಟದ ಆಟಾನ? ಏನಿದು ಡಿಸಿಎಂ ಡಿಕೆಶಿ ತಂತ್ರ? ನನಗೆ ಡಿ.ಕೆ. ಶಿವಕುಮಾರ್ಗೆ ಯಾವುದೇ ಡಿಫರೆನ್ಸಸ್ ಇಲ್ಲ. ನಾವಿಬ್ಬರೂ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಹಾಗೆ ಕೇಳೋದು. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ನಾವಿಬ್ಬರೂ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಸ್ವಲ್ಪ ನಿರಾಳ, ಸ್ವಲ್ಪ ಸಮಾಧಾನ, ಸ್ವಲ್ಪ ಗೊಂದಲ, ಸ್ವಲ್ಪ ಅನುಮಾನ. ಇಲ್ಲಿ ಎಲ್ಲಾಗಿದೆ. ರಾಜ್ಯ ಕಾಂಗ್ರೆಸ್ಸಿನಲ್ಲಿ ಸದ್ಯಕ್ಕೆ ಎಂಥದ್ದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಬಾರಿ ಯೋಚನೆ ಮಾಡಿ ನೋಡಿದ್ರೆ ಇಲ್ಲೇನೋ ನಡೀತಿದೆ ಅನ್ನೋದು ಯಾರಿಗೂ ಗೊತ್ತಾಗ್ತಾಗಿಲ್ಲ. ಒಟ್ನಲ್ಲಿ ನಿಗೂಢವಾಗಿ ಏನೋ ನಡೀತಿದೆ ಅನ್ನೋ ಅನುಮಾನ ಎಲ್ಲರಿಗೂ ಬರುತ್ತೆ. ಹೌದು, ಕೆಲವೇ ದಿನಗಳ ಹಿಂದೆ ರಾಜ್ಯ ಕಾಂಗ್ರೆಸ್ಸಿನಲ್ಲಿ ಏನೇ ನಡೀತು ಅನ್ನೋದನ್ನ ಊಹೆ ಮಾಡಿಕೊಳ್ಳಿ. ಸಿಎಂ ದಿಲ್ಲಿಗೆ ಹೋಗ್ತಾರೆ, ಡಿಸಿಎಂ ಕೂಡ ದಿಲ್ಲಿಗೆ ದೌಡಾಯಿಸ್ತಾರೆ. ಈ ಬೆನ್ನಲ್ಲೇ ಡಿಸಿಎಂ ಬೆಂಬಲಿಗರು ಮತ್ತು ಸಿಎಂ ಬೆಂಬಲಿಗರು ದಿಲ್ಲಿಗೆ ಹೋಗಿ ಒಂದು ಟ್ರಿಪ್ ಮುಗಿಸ್ಕೊಂಡು ಬರ್ತಾರೆ. 2-3 ಬಾರಿ ದಿಲ್ಲಿ ಟ್ರಿಪ್ ಮುಗಿದ ಮೇಲೆ ಸಿಎಂ ಕುರ್ಚಿ ಕದನ ಜೋರಾಗತ್ತೆ. ಸಿಎಂ ಕುರ್ಚಿ ನಂಗೆ ಬೇಕೇ ಬೇಕು ಅಂತ ಡಿಕೆಶಿ, ನಾನು ಸಿಎಂ ಕುರ್ಚಿ ಬಿಟ್ಟು ಕೊಡಲ್ಲ ಅಂತ ಸಿದ್ದರಾಮಯ್ಯ ಪಟ್ಟು ಹಿಡಿತಾರೆ.
ಯಾವಾಗ ಇಬ್ಬರ ಪಟ್ಟು ಗಟ್ಟಿಯಾಯ್ತೋ ಹೈಕಮಾಂಡ್ ಅಖಾಡಕ್ಕೆ ಇಳಿಯತ್ತೆ. ಶನಿವಾರ ದಿಲ್ಲಿಗೆ ಬಂದು ಬಿಡಿ ಅಂತ ಎಲ್ಲ ಸಾಲ್ವ್ ಮಾಡೋಣ ಅಂತ ಹೇಳ್ಬಿಡತ್ತೆ. ಶನಿವಾರ ಸಂಜೆಗೆ ಟೈಮ್ ಕೂಡ ಫಿಕ್ಸ್ ಮಾಡುತ್ತೆ. ಎಲ್ಲರೂ ಸಂಜೆಗೇನಾಗುತ್ತೆ, ಸಿಎಂ ಕುರ್ಚಿ ಬಿಕ್ಕಟ್ಟು ಪರಿಹಾರಗೊಳ್ಳುತ್ತಾ ಅಂತ ಕುತೂಹಲಾಗಿಟ್ಕೊಂಡಿದ್ರೆ ಶನಿವಾರ ಬೆಳಗ್ಗೆಗೆ ಆ ಎಲ್ಲ ಕುತೂಹಲಕ್ಕೆ ಬ್ರೇಕ್ ಬಿದ್ದಿತ್ತು. ಆ ಬ್ರೇಕ್ ಹಾಕಿದ್ದೆ ಬ್ರೇಕ್ಫಾಸ್ಟ್ ಮೀಟಿಂಗ್. ಊಹೆ ಮಾಡುವುದಕ್ಕೆ ಆಗಲ್ಲ. ಶನಿವಾರ ಬೆಳಗ್ಗೆ ನಡೆದಿದ್ದು ಯಾರೂ ಊಹಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹೌದು, ಒಂದು ಬಾರಿ ನೋಡಿ, ಇಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಇಬ್ಬರೇ ಇದ್ದಾರೆ. ಇಬ್ಬರು ಕೂಡ ಒಂದೇ ಟೇಬಲ್ ಮೇಲೆ ಬ್ರೇಕ್ಫಾಸ್ಟ್ ಸವಿತಾಗಿದ್ದಾರೆ. ಎಲ್ಲ ಮೊದಲಿನಂತೆ ಇದ್ದಿದ್ರೆ ಇಬ್ಬರು ದಿಲ್ಲಿ ಫ್ಲೈಟ್ ಹತ್ತಬೇಕಿತ್ತು. ದಿಲ್ಲಿಗೆ ಹೋಗಿ ಹೈಕಮಾಂಡ್ ಭೇಟಿ ಮಾಡಬೇಕಿತ್ತು. ಸಿಎಂ ಕುರ್ಚಿ ವಿಚಾರವಾಗಿ ಇದ್ದ ಗೊಂದಲವನ್ನು ಪರಿಹಾರ ಮಾಡಿಕೊಂಡು ವಾಪಸ್ ಆಗಬೇಕಿತ್ತು. ಆದರೆ ಅದ್ಯಾವುದು ನಡೀಲೇ ಇಲ್ಲ. ದಿಲ್ಲಿ ಹೋಗೋ ಬದಲು ಇಬ್ಬರು ಒಂದೇ ಕಡೆ ಕೂತು ಬ್ರೇಕ್ಫಾಸ್ಟ್ ಮುಗಿಸಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡ್ತಾನೆ ಕೆಲವೊಂದು ವಿಚಾರಗಳ ಚರ್ಚೆ ಮಾಡಿದ್ದಾರೆ. ಕೊನೆಗೆ ಇಬ್ಬರು ಹೊರಗೆ ಬಂದು ನಾವೆಲ್ಲ ಒಂದು ಅನ್ನೋ ರೀತಿ ಹೇಳಿ ಕುತೂಹಲ ಹುಟ್ಟು ಹಾಕಿದ್ದಾರೆ. ದಿಲ್ಲಿಗೆ ಹೋಗ್ಬೇಕಿದ್ದವರು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ರು. ಬ್ರೇಕ್ಫಾಸ್ಟ್ ಮೂಲಕವೇ ಗೊಂದಲಕ್ಕೆ ಸ್ಮಾಲ್ ಬ್ರೇಕ್ ಹಾಕಿದ್ರು. ಹೌದು, ಸೋನಿಯಾ ಗಾಂಧಿ ವಿದೇಶಕ್ಕೆ ಹೋಗಿದ್ದಾರಂತೆ. ಅವರು ಶುಕ್ರವಾರ ರಾತ್ರಿ ಬರ್ತಾರಂತೆ. ಅವರು ಬಂದ ಮೇಲೆ ಶನಿವಾರ ಸಂಜೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಇಬ್ಬರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ಜೊತೆ ಚರ್ಚೆ ನಡೆಸ್ತಾರಂತೆ. ಆ ಚರ್ಚೆಯಲ್ಲದೆ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋ ಗೊಂದಲಕ್ಕೆ ಬ್ರೇಕ್ ಬೀಳತ್ತಂತೆ. ಇದೇ ಮಾತುಗಳು ಇಲ್ಲಿಯವರೆಗೂ ಹರಿದಾಡ್ತಿದ್ವು. ಶುಕ್ರವಾರ ಸಂಜೆವರೆಗೆ ಇದನ್ನೇ ಎಲ್ಲರೂ ನಂಬಿಕೊಂಡಿದ್ರು. ಆದ್ರೆ ಶನಿವಾರ ಬೆಳಗ್ಗೆ ಇದಕ್ಕೆಲ್ಲ ಬ್ರೇಕ್ ಬಿದ್ದಿದೆ. ಈಗ ಸಿಎಂ ಸಿದ್ದು, ಡಿಸಿಎಂ ಡಿಕೆಶಿ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡೋದರ ಮೂಲಕ ಒಂದಷ್ಟು ಗೊಂದಲಗಳಿಗೆ ಬ್ರೇಕ್ ಹಾಕಿದ್ದಾರೆ. ಸಿಎಂ ಅವರ ಕಾವೇರಿ ನಿವಾಸದಲ್ಲಿ ಇಡ್ಲಿ ಉಪ್ಪಿಟ್ಟು ಸವಿಯುತ್ತ ಸುಮಾರು 3/4 ಗಂಟೆ ಮಾತಾಡಿದ ಸಿಎಂ ಡಿಸಿಎಂ ಸಿಎಂ ಕುರ್ಚಿ ಕಿಚ್ಚಿಗೆ ಅಲ್ಪ ವಿರಾಮ ಹಾಕಿದ್ದಾರೆ. ಇಷ್ಟಕ್ಕೂ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದ್ದೇಕೆ ಗೊತ್ತಾ? ಎಲ್ಲಿದೆ ನೋಡಿ. ಸಿಎಂ ಕುರ್ಚಿ ಗೊಂದಲಕ್ಕೆ ಬ್ರೇಕ್ ಹಾಕಿಸಿದ್ದೆ ಹೈಕಮಾಂಡ್. ಗೊಂದಲಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಸೂಚನೆ ನೀಡಿತ್ತು. ಸಿಎಂ ಬದಲಾವಣೆ ವಿಚಾರ ಗೊಂದಲ ಸೃಷ್ಟಿಸುತ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ಹೆಸರು ಬರ್ತಿದೆ. ಕಾರ್ಯಕರ್ತರಿಗೆಲ್ಲ ತಪ್ಪು ಸಂದೇಶ ಹೋಗ್ತಿದೆ. ಮುಂದಿನ ಚುನಾವಣೆಗಳ ಮೇಲೆ ಇದು ಪರಿಣಾಮ ಬೀರುತ್ತೆ. ಶಾಸಕರು, ಸಚಿವರ ಹೇಳಿಕೆಗಳಿಗೆ ಬ್ರೇಕ್ ಹಾಕಿಸಬೇಕು. ಅಧಿಕಾರಕ್ಕಿಂತ ಪಕ್ಷದ ಹಿತಾಸಕ್ತಿಯೇ ಮುಖ್ಯ ಆಗಬೇಕು. ಹೀಗಂತ ಹೈಕಮಾಂಡ್ ಸೂಚನೆ ನೀಡಿದ್ದ ಕಾರಣಕ್ಕೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನ್ ಚರ್ಚೆ ನಡೀತೋ ಗೊತ್ತಿಲ್ಲ. ಆದರೆ ಇಬ್ಬರೂ ಕೂಡ ಹೊರಗೆ ಬಂದು ಸುದ್ದಿಗೋಷ್ಠಿ ನಡೆಸಿ ನಾವೆಲ್ಲ ಒಂದು ಎಂದಿದ್ದಾರೆ. ಈ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನನ್ನ ಮತ್ತು ಡಿಕೆಶಿ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಹೈಕಮಾಂಡ್ ಹೇಳೋದನ್ನ ನಾವು ಪಾಲಿಸ್ತೇವೆ. ಅದೇ ರೀತಿ ಮುಂದೆ ಹೋಗಲು ತೀರ್ಮಾನ ಮಾಡ್ತೇವೆ. ಸದ್ಯಕ್ಕೆ ಬೆಳಗಾವಿ ಅಧಿವೇಶನವನ್ನ ಸಮರ್ಥವಾಗಿ ಎದುರಿಸ್ತೇವೆ. ಹೈಕಮಾಂಡ್ ಗೊಂದಲವನ್ನ ತಿಳಿ ಮಾಡಲು ಹೇಳಿದ್ದಾರೆ. ಹೀಗಾಗಿ ನಾಳೆಯಿಂದ ಯಾವುದೇ ಗೊಂದಲಾಗಿರೋದಿಲ್ಲ. ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾವು ಇವತ್ತು ಭೇಟಿ ಮಾಡಿದ ಉದ್ದೇಶ ಅನಗತ್ಯವಾಗಿ ಸಪರೇಟ್ ಚರ್ಚೆ ಮಾಡಿದ್ವಿ. ಕೆಲವು ಗೊಂದಲಗಳು ನಿರ್ಮಾಣ ಆಗಿದ್ದಾವೆ. ನಾವು ಇಬ್ಬರೇ ಕೂತ್ಕೊಂಡು ಮಾತಾಡೋದು. ನಮ್ಮ ಉದ್ದೇಶ ಲೋಕಲ್ ಬಾಡೀಸ್ ಚುನಾವಣೆ ಬಹಳ ಮುಖ್ಯ. ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋದು. 28 ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದೇವೆ. ನನಗೆ ಡಿ.ಕೆ. ಶಿವಕುಮಾರ್ಗೆ ಯಾವುದೇ ಡಿಫ್ರೆನ್ಸಸ್ ಇಲ್ಲ. ನಾವಿಬ್ಬರೂ ಹೈಕಮಾಂಡ್ನವರು ಏನು ಹೇಳ್ತಾರೆ ಹಾಗೆ ಕೇಳೋದು. ಹೈಕಮಾಂಡ್ನವರು ಈಗ ಅಸೆಂಬ್ಲಿ ಇರೋದ್ರಿಂದ ನಮಗೆ ಇಬ್ಬರಿಗೂ ಕೂಡ
ಈ ಗೊಂದಲಗಳೇನಿದ್ದಾವೆ ಇದನ್ನು ತಿಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ. ನನಗೆ ಡಿ ಕೆ ಶಿವಕುಮಾರ್ಗೆ ಯಾವುದೇ ಡಿಫ್ರೆನ್ಸಸ್ ಇಲ್ಲ. ನಾವಿಬ್ಬರೂ ಹೈಕಮಾಂಡ್ನವರು ಏನು ಹೇಳ್ತಾರೆ ಹಾಗೆ ಕೇಳೋದು. ಹೈಕಮಾಂಡ್ನವರು ಈಗ ಅಸೆಂಬ್ಲಿ ಇರೋದ್ರಿಂದ ನಮಗೆ ಇಬ್ಬರಿಗೂ ಕೂಡ ಈ ಗೊಂದಲಗಳೇನಿದ್ದಾವೆ ಇದನ್ನು ತಿಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ. ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ. ನಮ್ಮದು ಕಾಂಗ್ರೆಸ್ ಗುಂಪು ಎಂದ ಡಿಸಿಎಂ ಡಿಕೆಶಿ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕುರ್ಚಿ ಗುದ್ದಾಟದ ಗೊಂದಲಕ್ಕೆ ತೆರೆ ಎಳೆಯುವ ಕೆಲಸ ಮಾಡಿದ್ದಾರೆ. ಈ ಕುರಿತು ಮಾತನಾಡಿರೋ ಡಿಕೆಶಿ, ತಮ್ಮೆಲ್ಲರ ಸಹಕಾರದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಕೊಟ್ಟ ಮಾತಿನಂತೆ ಕೆಲಸ ಮಾಡಿದ್ದೇವೆ. ಹೈಕಮಾಂಡ್ ಹಿಂದೆ ಏನ್ ತೀರ್ಮಾನ ಮಾಡಿದೆ ಅದರಂತೆ ಕೆಲಸ ಮಾಡ್ತಿದ್ದೇವೆ. ರಾಜಕೀಯವಾಗಿ ನಮ್ಮಿಬ್ಬರದ್ದು ಒಂದೇ ತೀರ್ಮಾನ. ನಮ್ಮಲ್ಲಿ ಯಾವುದೇ ಗುಂಪಿಲ್ಲ. ನಮ್ಮದು ಒಂದೇ ಗುಂಪು, ಅದು ಕಾಂಗ್ರೆಸ್ ಗುಂಪು ಎಂದಿದ್ದಾರೆ. ಯಾರು ಮಧ್ಯದಲ್ಲಿ ತಾವೇ ಆಗಲಿ ತಮಗೆ ಗುಂಪು, ನಮ್ದು ಯಾವ ಗುಂಪು ಇಲ್ಲ. ನಾನು ಯಾವ ಗುಂಪಿಗೆ ಕೃಷ್ಣ ಅವ್ರ ಕಾಲದಲ್ಲೂ ಅವಕಾಶ ಕೊಡಲಿಲ್ಲ, ಇವತ್ತು ಅವಕಾಶ ಕೊಡೋದಿಲ್ಲ. ನನಗೆ ಅವಶ್ಯಕತೆಯೂ ಇಲ್ಲ. ನಮ್ದು ಒಂದೇ ಒಂದು ಗುಂಪು, ಕಾಂಗ್ರೆಸ್ ಗುಂಪು. ಚೀಫ್ ಮಿನಿಸ್ಟ್ರು ನಾನು ಅವತ್ತು ಕಾಲದಲ್ಲಿ ಸಿದ್ದರಾಮಯ್ಯನವರು 3 ತಿಂಗಳು ನನ್ನ 4 ತಿಂಗಳು ಹೈಕಮಾಂಡ್ ಆದೇಶದ ಮೇರೆಗೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಡಿ ಕೆ ಅಂತ ಹೇಳಿದಾಗ ಕೂಡ ಒಂದು ಶಬ್ದ ಆವತ್ತು ಕೂಡ ನಾನು ಮಾತಾಡಿಲ್ಲ. ಇವತ್ತು ಕೂಡ ಅಷ್ಟೇ, ಐ ಆಮ್ ವೆರಿ ಫರ್ಮ್. ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ನಾವಿಬ್ಬರೂ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಸಿಎಂ ಡಿಸಿಎಂ ಇಬ್ಬರು ಮಾತನಾಡಿಕೊಂಡಿದ್ದಾರೆ. ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಇಷ್ಟಕ್ಕೂ ಸಿಎಂ ಡಿಸಿಎಂ ಈ ರೀತಿ ನಿರ್ಧಾರ ತೆಗೆದುಕೊಂಡಿದ್ದೇಕೆ? ಹೈಕಮಾಂಡ್ ಹೇಳಿದೆ ಅನ್ನೋ ಕಾರಣ ಮಾತ್ರನ ಅಥವಾ ಬೇರೆ ಯಾವುದಾದರೂ ಕಾರಣ ಆಗಿದೆಯಾ? ಸಿಎಂ ಆಗಿ ಮುಂದುವರಿಯೋಕೆ ಸಿದ್ದರಾಮಯ್ಯಗೆ ಅವಕಾಶ ಸಿಕ್ಕಿದ್ದೇಕೆ? ಇಲ್ಲಿದೆ ನೋಡಿ. ಸಿದ್ದರಾಮಯ್ಯ ಬದಲಾವಣೆ ಸದ್ಯಕ್ಕೆ ಸರಿಯಲ್ಲ. ಸಿಎಂ ಬದಲಾದರೆ ಸರಕಾರಕ್ಕೆ ಆಪತ್ತು ಸಾಧ್ಯತೆ ಇದೆ. ಅಹಿಂದ ವರ್ಗ ತಿರುಗಿ ಬೀಳುವ ಭೀತಿಯೂ ಇದೆ. ಸಿದ್ದರಾಮಯ್ಯ ಸ್ವಇಚ್ಛೆಯಿಂದ ಕುರ್ಚಿ ಬಿಡಬೇಕು. ಸದ್ಯಕ್ಕೆ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಬಿಡಲ್ಲ. ಬೆಳಗಾವಿ ಅಧಿವೇಶನದ ವೇಳೆ ಡಿಸ್ಟರ್ಬ್ ಆಗಬಾರದು. ಬಿಹಾರ್ ಫಲಿತಾಂಶವು ಪಕ್ಷದ ಮೇಲೆ ಪರಿಣಾಮ ಬೀರಬಾರದು. ಆದ್ದರಿಂದ ಹೈಕಮಾಂಡ್ ಸೂಚನೆಯಂತೆ ಒಗ್ಗಟ್ಟಿನ ಮಂತ್ರ ಪಠಿಸಿದ್ದಾರೆ ಸಿಎಂ ಡಿಸಿಎಂ. ಆದ್ದರಿಂದಲೇ ಸಿದ್ದರಾಮಯ್ಯನವರನ್ನೇ ಮುಂದುವರೆಸಲು ನಿರ್ಧಾರ ಕೈಗೊಳ್ಳಲಾಗಿದೆ. ಹೊಸ ಊಟದ ಆಟಕ್ಕೆ ಮುಹೂರ್ತ ಫಿಕ್ಸ್. ಯಾವುದೋ ಕಾರಣಕ್ಕೆ ಸಿಎಂ ಡಿಸಿಎಂ ಸುಮ್ಮನಾಗಿದ್ದಾರೆ. ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕಿದ್ದಾರೆ. ಆದರೆ ಇಲ್ಲೂ ಕೂಡ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಈಗ ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಡಿಸಿಎಂ ಡಿಕೆಶಿಗೆ ಸಿಎಂ ಆಹ್ವಾನ ಕೊಟ್ಟಿದ್ದು. ಡಿಸೆಂಬರ್ 2ರಂದು ಮತ್ತೆ ಸಿಎಂ ಸಿದ್ದರಾಮಯ್ಯರನ್ನ ತಮ್ಮ ನಿವಾಸಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕರೆದಿದ್ದಾರೆ ಡಿಕೆಶಿ. ಅಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೆಯಲಿದ್ದು ಆ ಸಭೆಯಲ್ಲಿ ಏನಾಗುತ್ತೆ ಅನ್ನೋದೇ ಕುತೂಹಲಕಾರಿಯಾಗಿದೆ.